ಬೆಂಗಳೂರಿನ ಬಸವನಗುಡಿಯ ತ್ಯಾಗರಾಜ ನಗರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ಆರಂಭವಾಯಿತು. ಮಂತ್ರಾಲಯ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥಪಾದರು ಪರಿಪೂರ್ಣ ಆಶೀರ್ವಾದದಿಂದ ಶುಭಾರಂಭವಾದ 355ನೇ ಆರಾಧನಾ ಮಹೋತ್ಸವಕ್ಕೆ ತಂಬಿಹಳ್ಳಿಯ ಮಾಧವ ತೀರ್ಥ ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಧನ ಧಾನ್ಯ ಗೋವಿನ ಪೂಜೆ ಸಲ್ಲಿಸಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಇನ್ನು ನೆರೆದಿದ್ದ ನೂರಾರು ಭಕ್ತರ ಸಮ್ಮುಖದಲ್ಲಿ ನವೀಕೃತ ತ್ಯಾಗರಾಜರ ನಗರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ 3 ದಿನಗಳ ಕಾಲ ಅದ್ದೂರಿಯಾಗಿ ಆರಾಧನಾ ಮಹೋತ್ಸವ ನಡೆಯಲಿದೆ. ಈ ಒಂದು ಸಂದರ್ಭದಲ್ಲಿ ಮಾಧವ ತೀರ್ಥರು ಮಾತನಾಡಿ, ಗುರು ರಾಘವೇಂದ್ರ ಶ್ರೀಗಳು ಜಾತಿ ಭೇದ ಧರ್ಮ ಹೊರತಾಗಿ ಸಮಾನವಾಗಿ ಕಾಣುವ ಕಲಿಯುಗದ ಆರಾಧ್ಯ ದೈವ. ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ರಾಯರಿಗೆ ನಡೆದುಕೊಳ್ಳುತ್ತಾರೆ. ಭಕ್ತರು ಯಾರು ಏನೆಂದುಕೊಂಡರೂ ಈಡೇರಿಸುವ ಕಾಯಕ ಪರಂಪರೆಯಿಂದ ನಡೆದುಕೊಂಡು ಬಂದಿದೆ. ಅಲ್ಲದೆ ಬೆಂಗಳೂರು ಸೇರಿದಂತೆ ರಾಜ್ಯ ಹೊರ ರಾಜ್ಯಗಳಿಂದ ಅಪಾರ ಭಕ್ತರನ್ನು ಶ್ರೀಗಳು ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ರಾಯರ ಬೃಂದಾವನ ಇದ್ದಾವೆ. ಅಲ್ಲದೆ ಭಾರತದಲ್ಲಿ ಎಷ್ಟು ಇರಬಹುದು ಎಂಬುದು ಅರ್ಥ ಮಾಡಿಕೊಳ್ಳಿ ಎಂದರು. ಇಷ್ಟಾರ್ಥ ಕಾರ್ಯ ಈಡೇರಿಸುವ ಪರಮಾತ್ಮರಾಗಿದ್ದಾರೆ. ಸತ್ಯದ ಘಟನೆಗಳು, ಶ್ರೀಗಳ ಪವಾಡಗಳು ನಡೆದಿರುವ ಬಗ್ಗೆ ಉದಾಹರಣೆ ಸಮೇತ ವಿವರಿಸಿದರು. ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಗುರುಗಳು ಆರಾಧನೆ ನಡೆಯಲಿದೆ ಎಂದು ಇದೇ ವೇಳೆ ಆಶಯವನ್ನು ಸಹ ವ್ಯಕ್ತಪಡಿಸಿದರು. ಶ್ರೀ ರಾಘವೇಂದ್ರ ಗುರುಗಳು ಎಲ್ಲ ಧರ್ಮ ಜಾತಿ ವರ್ಗದವರನ್ನು ಸಮಾನವಾಗಿ ಒಂದೇ ಸೂರಿನಡಿಯಲ್ಲಿ ಕಾಣುವ ಪರಮಾತ್ಮರಾಗಿದ್ದಾರೆ. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಬೃಂದಾವನಗಳಿಗೆ ಭಕ್ತರ ಜನಸೋಮವೇ ಹರಿದು ಬರುತ್ತಿದೆ. ಅಲ್ಲದೆ ಅವರ ಕಷ್ಟ ಕಾರ್ಪಣ್ಯಗಳು, ಸಮಸ್ಯೆಗಳು, ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಮಹತ್ತರವಾದಂತಹ ಪವಾಡ ಪುರುಷರಾಗಿ ನೆಲೆಯೂರಿದ್ದಾರೆ. ಹೀಗಾಗಿ ಸಾಕಷ್ಟು ಆರಾಧ್ಯ ದೈವರಾಗಿಯೂ ಸಹ ನಾಡಿನ ಸಮಸ್ತ ಜನತೆಗೆ ಒಂದು ಮಾರ್ಗದರ್ಶನ ಹಾಗೂ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಒಂದು ಅದ್ಭುತವಾದಂತಹ ಶಕ್ತಿ ಈ ರಾಯರ ಮಠಕ್ಕೆ ಹಾಗೂ ಬೃಂದಾವನಕ್ಕೆ ಶ್ರೀಗಳಿಗೆ ಇದ್ದಾರೆ ಎಂದು ಸಾಕಷ್ಟು ಮಠದ ಪೀಠಾಧಿಪತಿಗಳು ಈ ಒಂದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸಾಕಷ್ಟು ಗುಣಗಾನಗಳನ್ನು ಸಹ ಮಾಡಿದರು. ಇನ್ನು ಮಠದಲ್ಲಿ 3 ದಿನಗಳ ಕಾಲ ನಡೆಯುವ ಆರಾಧನಾ ಮಹೋತ್ಸವದಲ್ಲಿ ಸಾಕಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅದೇ ರೀತಿ ಈ ನಾಳೆಯೂ ಸಹ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್, ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ ಮಂಜುನಾಥ್, ತೇಜಸ್ವಿ ಸೂರ್ಯ, ಶಾಸಕರಾದ ರವಿಸುಬ್ರಹ್ಮಣ್ಯ, ಟಿ ಎ ಶರವಣ, ಬಿಜೆಪಿ ಮುಖಂಡರಾದ ಸಂಗಾತಿ ವೆಂಕಟೇಶ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ದಿಲೀಪ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಆರಾಧನಾ ಮಹೋತ್ಸವಕ್ಕೆ ಆಗಮಿಸಿ ರಾಯರ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೆ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯಲಿದ್ದಾವೆ. ಮಾಧ್ವರು ಅಂತಲ್ಲ, ಕೇವಲ ಬ್ರಾಹ್ಮಣರು ಅಂತಲ್ಲ, ಕೇವಲ ಹಿಂದೂಗಳು ಅಂತಲ್ಲ, ಎಲ್ಲ ಧರ್ಮದವರು ಕೂಡ ರಾಘವೇಂದ್ರ ಸ್ವಾಮಿಗಳನ್ನ ಬಹಳವಾಗಿ ಪೂಜೆ ಮಾಡ್ತಾರೆ. ಒಂದು ವೈಶಿಷ್ಟ್ಯ ನೋಡಿದರೆ ರಾಘವೇಂದ್ರ ಸ್ವಾಮಿಗಿಂತ ಅವರ ಗುರುಗಳು ಸುಧೀಂದ್ರ ತೀರ್ಥ ಶ್ರೀಪಾದಂಗಳು ಕೂಡ ಮಹಾಮಹಿಮೋಪೇತರಾದವರು. ಗುರುಗಳು ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು 64 ಕಲೆಗಳೆಲ್ಲವೂ ಕೂಡ ತಮ್ಮ ಹಸ್ತಗತ ಮಾಡಿಕೊಂಡವರು.
ತಿಳ್ಕೊಂಡವರಲ್ಲ. ಯಾವುದೇ ರೀತಿ ಇದ್ದರೂ ಕೂಡ ಅದನ್ನ ನಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದವರು. ಯಾಕೆ ಹೇಳ್ತೀವಿ? ಅವರಿಗಿಂತ ಮೊದಲೇ ಜಯತೀರ್ಥರು ಮುಂತಾದವರು ಪ್ರಪಂಚ ತಲೆ ತಗ್ಗಿಸ್ತಾ ಇರೋದು ನನ್ನ ದೃಷ್ಟಿಯಿಂದ ರಾಯರಿಗೆ ಹೆಚ್ಚು ಜನ ನಡ್ಕೊಳ್ತಾ ಇದ್ದಾರೆ. ನಿಜವಾಗಿ ನಮಗೊಂದು ಸಂತೋಷ ಏನಂದ್ರೆ, ಇಡೀ ನಮ್ಮ ಭಾರತ ದೇಶಕ್ಕೆ, ಇಡೀ ನಮ್ಮ ಹಿಂದೂ ತತ್ವಕ್ಕೆ, ನಮ್ಮ ಜನಾಂಗಕ್ಕೆ ಇಂತಹ ಒಂದು ಅನೇಕ ಜನ ಗುರುಗಳ ಸಮೂಹವೇ ಇದ್ದರೂ ಕೂಡ ರಾಯರಂತಹ ವ್ಯಕ್ತಿಗಳು ಒಬ್ಬರೇ ಬಹಳ ನಿಶ್ಚಿತ ಇದೆ. ಪರ್ವತದಷ್ಟು ಪುಣ್ಯ ಅವರಲ್ಲಿದೆ. ಓಕೆ, ರಾಘವೇಂದ್ರ ಮಹಾಶಾಹ ದೊಡ್ಡವರೆಲ್ಲ ರಾಯರ ನಂತರ ಬಂದಂತಹ ಅಪರೋಕ್ಷ ಜ್ಞಾನಿಗಳೆಲ್ಲರೂ ಕೂಡ ದೊಡ್ಡ ದೊಡ್ಡ ವಿದ್ವಾಂಸರು, ದಾಸರಾಯರು, ಸ್ವಾಮಿಗಳು, ಯತಿಗಳು, ಎಲ್ಲ ಮಠದ ಪೀಠಾಧಿಪತಿಗಳು, ರಾಯರ ನಂತರ ಬಂದವರೆಲ್ಲರೂ ಕೂಡ ನಮಸ್ಕಾರ ಕೆಲವರು ಪೀಠಾದವರು ಮಾಡ್ತಾರೆ, ಕೆಲವರು ಮಾಡಲ್ಲ, ಕೆಲವರು ಎಲ್ಲ ಮಾಡ್ತಾರೆ. ಆದರೂ ರಾಯರನ್ನು ಸ್ಮರಣೆ ಮಾಡದೇ ಇರುವಂಥ ಯತಿಗಳೇ ಇಲ್ಲ ಈ ಕಾಲದಲ್ಲಿ. ರಾಜ ನರಸಿಂಹದೇವರು ಒಲಿಸ್ಕೊಂಡ. ನರಸಿಂಹದೇವರು ಪ್ರಹ್ಲಾದರಾಜನನ್ನು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಅವನನ್ನು ಸಣ್ಣ ಮಗು ಹೆಂಗೆ ನೋಡಬೇಕು ಹಾಗೆ ನೋಡಿದ್ದಾರೆ ಅಂತ ಭಾಗವತ ಪುರಾಣದಲ್ಲಿ ಇದೆ. ಪ್ರಹ್ಲಾದನಿಗೆ ನರಸಿಂಹದೇವರು ಹೇಳ್ತಾರೆ, ಹೇ ಪ್ರಹ್ಲಾದರಾಜ, ನಿನ್ನನ್ನು ಯಾರು ಅನುಸರಿಸ್ಕೊಂಡು ಬಂದಿರ್ತಾರೋ ಅವರಿಗೆ ನಾನು ಒಲಿಸ್ತೀನಿ. ಬೇರೆ ರಾಜನ ಬಿಟ್ಟರೆ ಇನ್ನೊಬ್ಬರು ಒಲಿಸ್ಕೊಂಡ್ರೆ ಬರಲ್ಲ ಅಂತ ಅರ್ಥ ಅಲ್ಲ. ಪ್ರಹ್ಲಾದರಾಜನಿಗೆ ವಿಶೇಷವಾದ ಅನುಗ್ರಹ ಮಾಡಿದ್ದಾರೆ. ರಾಜರೇ ದ್ವಾಪರ ಯುಗದಲ್ಲಿ ಬಾಲ್ಮೀಕ ರಾಜ ಅಂತಾದರು, ವ್ಯಾಸರಾಗಿ ಬಂದರು. ಅದೇ ಪ್ರಹ್ಲಾದರಾಜರೇ ಕಲಿಯುಗದಲ್ಲೇ ವ್ಯಾಸರಾಜರ ತರುವಾಯ ರಾಘವೇಂದ್ರ ಸ್ವಾಮಿಗಳಾದರು. ನಮಗೊಂದು ವಿಚಾರ, ಎಷ್ಟು ಪ್ರಾಧಾನ್ಯ ನಾವು ಕೊಡ್ತಾ ಇದ್ದೀವಿ. ಕಂಡಲ್ಲೆಲ್ಲ ಗಲ್ಲಿ ಒಳಗೆ ನಾವು ಗಣಪತಿ ಇರ್ತೀವಲ್ಲ, ಒಂದು ಟೆಂಟ್ ಹಾಕೋದು ಗಣಪತಿ ಇಡೋದು, ಟೆಂಟ್ ಹಾಕೋದು ಗಣಪತಿ ಇಡೋದು ಮಾಡ್ತೀವಲ್ಲ. ಹಾಗೆ ಕೇರಿಗೆ ಬೃಂದಾವನ ಸ್ಥಾಪನೆ ಮಠ ಆಗುತ್ತದೆ. ಅದಷ್ಟೇ, ಇನ್ನು ಒಳಗೆ ಎಷ್ಟೋ ಇದೆ. ಭಾರತಾದ್ಯಂತ ಲೆಕ್ಕ ಹಾಕಿದರೆ ಅದೆಷ್ಟಿರುತ್ತೋ ಏನೋ ಗೊತ್ತಿಲ್ಲ. ಅನುಗ್ರಹಕ್ಕೆ ಪಾತ್ರರಾದವರು ಯಾರು ಅಂದರೆ ಯಾರನ್ನೂ ಹೇಳೋದಲ್ಲ, ಎಂಥ ಅತ್ಯಂತ ದೀನ ದಲಿತ, ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸಲ್ಮಾನ್ ಆಗಲಿ, ಯಾರೇ ಆಗಲಿ ಬಂದು ರಾಯನ ಶರಣಾಗುತ್ತಾರಾದರೆ ರಾಯರು ಮೊದಲು ಅವರಿಗೆ ಅನುಗ್ರಹ ಮಾಡ್ತಾರೆ, ಆಮೇಲೆ ನಾವು ಮಾಡ್ತಾರೆ. ಕ್ರಿಶ್ಚಿಯನ್ ಒಬ್ಬ ಮಾತ್ರ, ಇಬ್ಬರು ಮೊದಲಿಂದ ಫ್ರೆಂಡ್ ಆಗಿ ಬಂದರು, ಅತ್ಯಂತ ಫ್ರೆಂಡ್ ಆಗಿ ಬಂದು ಅವ್ರು ಬೆಳೀತಾ ತಮ್ಮ ಬಿಸ್ನೆಸ್ ಕಡೆ ಗಮನ ಕೊಟ್ಟರು. ಏನಿದ್ದ ಅವನು ಯಾರಿಗೂ ಸುಮ್ಮನೆ ಕೂಡಾದ್ರೆ ತನ್ನಲ್ಲಿದ್ದ ಒಂದು 7-8 ಕೋಟಿ ರೂಪಾಯಿನ ಅವನಿಗೆ ಕೊಟ್ಬಿಟ್ಟ. ಬೇಕು ಇವನು ಇಸ್ಕೊಂಡ ಬಂದ ಖರ್ಚು ಮಾಡ್ದ. ಅವ್ನು ಕೇಳಲಿಕ್ಕೆ ಶುರು ಮಾಡ್ದ, ಕೊಟ್ಟವನು ಕೊಡಪ್ಪ ಅಂತ. ಈಗ ಆಗ ಸುಮ್ಮನೆನಾ 1,000, 2,000, 10,000 ಕೋಟಿಗಟ್ಟಲೆ ರೂಪಾಯಿ ಅವನ ಮಾಧ್ಯಮದ ಸಹವಾಸ ಇರ್ತದ ಸ್ನೇಹಿತ. ಅವನು ಮುಂದೆ ಹೇಳಿದ, ನನಗೆ ಬಹಳವಾಗಿ ನೊಂದ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತ, ಒಬ್ಬರಿಗೆ 8-10 ಕೋಟಿ ನಾನು ಸಾಲ ಕೊಡ್ತೀನಿ, ಬಹಳ ಕಷ್ಟಪಡ್ತಾ ಇದ್ದೀನಿ, ವಾಪಸ್ ಕೊಡ್ತಾ ಇಲ್ಲ ಅಂತ ಕೇಳೋದಾದ್ರೆ ನಿಮಗೆ ದುಡ್ಡು ವಾಪಸ್ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳು ಅಂತಿದ್ದಾರೆ, ಬೆಂಗಳೂರು ತುಂಬ ಮಠ ಇದೆ, ಹೋಗು. ಸೀತಾಪತಿ ಅಗ್ರಹಾರ ಅಂತಿದೆ, ಅಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಇದೆ. ಆಗಿನ ಕಾಲದಲ್ಲಿ ಇನ್ನೂ ಇಷ್ಟೊಂದು ಬೃಂದಾವನಗಳು ಅಲ್ಲಿ ಇಲ್ಲಿ ಮಠಗಳು ಆಗಿರಲಿಲ್ಲ. ಆದ್ದರಿಂದ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ
ತೀರ್ಥ ತಗೊಂಡು ಮಂತ್ರಾಕ್ಷತೆ ತಗೊಂಡು ಅವ್ರ ಮುಂದೆ ಕೇಳ್ಕೊ, ಬೃಂದಾವನದ ಮುಂದೆ ಕೇಳ್ಕೊ, ದಾಕ್ಷಿಣ್ಯ ಪಡಬೇಡ. ನಾವು ಹಿಂದೂಗಳಿಗೆ ಹೋಗಿ ಯಾಕೆ ಹೋಗ್ಬೇಕು ಅಂತ ಕೇಳಬೇಡ, ನಿನ್ನ ದುಡ್ಡು ಬರುತ್ತೆ. ಎಲ್ಲ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಿದ್ರು. ಇವನು ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಆಗ ಅವ್ರು ತಂದು ಅಲ್ಲಿದ್ದವರು ತೀರ್ಥ ಕೊಟ್ಟು, ಅವ್ರು ಏನು ಗೊತ್ತಿಲ್ಲ, ಇವನು ಯಾವುದೋ ಏನು ಗೊತ್ತಿಲ್ಲ, ತೀರ್ಥ ಕೊಟ್ಟು ನಿನ್ನ ಮನಸ್ಸಿನಾಗ ಇನ್ನೊಂದು ಕೇಳ್ಕೊಳಪ್ಪ ಅಂತ ಹೇಳಿ ಕೇಳ್ಕೊಂಡ್ರು. ಅವನು ಕೇಳಿಕೊಂಡ 2 ದಿವಸಕ್ಕೆ ಅವನ ಮನೆ ಬಾಗಿಲಿಗೆ ಒಂದು ಪೋಸ್ಟ್ ಬಂತು. ಅದರಾಗೆ 8 ಕೋಟಿ ರೂಪಾಯಿ ವಾಪಸ್ ಬರುವಂಥ ಚೆಕ್ ಇತ್ತು. ಅವ್ರಿಗೆ ಹೋಲಿಸ್ಕೊಂಬೋದಾಗಲಿ, ಅವರನ್ನು ನಮಗೆ ಹೋಲಿಸ್ಕೊಂಬೋದಾಗಲಿ ಬೇಡ. ನಾವು ಅವರ ಹಕ್ಕಷ್ಟು ಭಕ್ತರು. ಒಂದು ದಿವಸನೂ ಗೋಪೀಚನ ಹಚ್ಚದೇ ಇರಲ್ಲ, ಗಂಧ ಹಚ್ಚದೇ ಇರಲ್ಲ, ತೀರ್ಥ ತಗೊಳ್ಳದೇ ಇರಲ್ಲ, ಎಲ್ಲ ಮಾಡ್ತೀವಿ. ನಮ್ಮ ಪುಣ್ಯವೆಲ್ಲ ಒಂದೇ ಒಂದೊಳಗೆ ಹಾಳಾಗುತ್ತೆ. ಯಾತ್ರೊಳಗೆ ನಾನು ಅಹಂ ಅಂತ ಬಂದರೆ ನಮ್ಮ ಆಚರಣೆ ಎಲ್ಲ ಹೊರಟೋಗುತ್ತೆ. ಆದರೂ ಕನಕದಾಸರು ಕೇಳಿದ್ರಂತೆ, ಹೋದ್ರೆ ಅಂಥ ಮೋಕ್ಷಕ್ಕೆ ಹೋಗ್ತಾನೆ. ಅವರೆಷ್ಟೇ ವಿದ್ವಾಂಸನಾಗಿದ್ರು ಅಹಂಕಾರ ಇದ್ದರೆ ಅವರಿಗೆ ಮೋಕ್ಷ ಇಲ್ಲ. ರಾಯರು ಈಶಾವಾಸ್ಯ ಉಪನಿಷತ್ತಿಗೆ ವ್ಯಾಖ್ಯಾನ ಬರೆಯುವ ಕಾಲಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ. ಯಾರು ಕಾಮಕ್ರೋಧಾದಿಗಳನ್ನು ಬಿಟ್ಟಿರ್ತಕ್ಕವರು, ಆಶಾಪಾಶದಿಂದ ದೂರನಾದವರು ಉಪನಿಷತ್ತು ಓದಲಿಕ್ಕೆ ಅಧಿಕಾರಿ ಆಗ್ತಾನೆ. ಸರಾಗ ವಾಕ್ಯ ಇದೆ. प्रजावान् पशुमान् भवति चन्द्रमावापां पुष्पं पुष्पवान् प्रजावान् पशुमान् भवति एवं वेद योपामायतनं वेद